ಹಾಸನದಲ್ಲೂ ಬಿಪಿಎಲ್ ಶಾಕ್. ಕೂಲಿ ಕಾರ್ಮಿಕರು, ರೈತರು, ವ್ಯಾಪಾರಿಗಳಿಗೆ ಶಾಕ್. ಟ್ಯಾಕ್ಸ್ ಹೆಸರಿನಲ್ಲಿ ಬಿಪಿಎಲ್ನಿಂದ ಕೈಬಿಟ್ಟ ಸರ್ಕಾರ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ವಂಚಿತರ ಗೋಳು ಹೇಳತೀರದಾಗಿದೆ. ಬಿಪಿಎಲ್ ಕಾರ್ಡ್ ರದ್ದು ಹಾಗೂ ಬದಲಾವಣೆ ವಿಚಾರ ರಾಜ್ಯಾದ್ಯಂತ ಕೋಲಾಹಲವನ್ನೇ ಎಬ್ಬಿಸಿದೆ. ಅದರಲ್ಲೂ ಸಾಕಷ್ಟು ಬಡ ಕುಟುಂಬಗಳಿಗೆ ಕಾರಣ ನೀಡದೆ ಕಾರ್ಡ್ಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ನಾವು ಹಾಸನ ಹೊರವಲಯದ ಚಿಕ್ಕ ಮಂಡಿಗನಹಳ್ಳಿ ಸೊಸೈಟಿಯಲ್ಲಿದ್ದೀವಿ. ಏನು ಸರ್ವರ್ ಸಮಸ್ಯೆಯಿಂದಾಗಿ ಅವರು ಬೆಳಗ್ಗೆಯಿಂದಲೂ ಸಹ ಏನು ಅಕ್ಕಿ ಕೊಡುವುದನ್ನು ನಿಲ್ಲಿಸಿದ್ದಾರೆ. ಆದರೂ ಸಾಕಷ್ಟು ಜನ ಇಲ್ಲಿ ಕಾರ್ಡ್ ಹೊಂದಿರತಕ್ಕಂಥವ್ರು ಬಂದು ಏನು ಪಡಿತರವನ್ನು ಪಡೆಯಲು ವಾಪಸ್ ಹೋಗ್ತಿದ್ದಾರೆ. ಯಾಕೆಂದರೆ ಸರ್ವರ್ ಬಿಸಿ ಅಂತ ಅವರು ಏನು ಪಡಿತರ ವಿತರಣೆ ಮಾಡ್ತಾರೆ ಅವ್ರು ಹೇಳ್ತಾರೆ. ಅಲ್ಲದೆ ಪಡಿತರ ಪಡೆಯಲು ಬಂದಿರತಕ್ಕಂಥವ್ರು ಕೆಲವೇ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು. ಕೆಲವು ಏನು ಪಡಿತರ ಪಡೀಲಿಕ್ಕೆ ಬಂದಿರತಕ್ಕಂತಹ ಜನರಿದ್ದಾರೆ, ಅವರ ಕಾರ್ಡ್ಗಳು ಸಹ ರದ್ದಾಗಿದೆ. ಈಗ ಅವ್ರನ್ನೇ ಒಮ್ಮೆ ಕೇಳೋಣ. ಮೇಡಮ್ ಹೇಳಿ, ನಿಮ್ಮ ಕಾರ್ಡ್ ರದ್ದಾಗಿದೆಯಾ? ಹಾಂ ಸರ್, ನನ್ನ ಹೆಸರು ಶ್ರುತಿ. ನನ್ನ ಕಾರ್ಡು ರದ್ದಾಗಿದೆ. ಯಾಕಂದರೆ ತಿಂಗಳಿಂದ ನನಗೆ ರೇಷನ್ ಕ್ಯಾನ್ಸಲ್ ಆಗಿದೆ, ರೇಷನ್ ಸಿಗಲ್ಲ, ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಸರ್, ನನಗೆ ಹೋಗಿ ಫುಡ್ ಆಫೀಸಲ್ಲಿ ಕೇಳಿದ್ದಕ್ಕೆ ಹೇಳಿದ್ರು, ಅವರು ನಿಮಗೆ ಕಾರ್ ಇರಬಹುದು ಇಲ್ಲ IT ರಿಟರ್ನ್ ಇರ್ಬೋದು, ನಾವು ನೋಡಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ನಾನು ಟೈಮಿಗೆ ಕರೆಕ್ಟಾಗಿ ಹೋಗಲಿಲ್ಲ. ಅದರಿಂದ ಅವ್ರು ಕರೆಕ್ಟಾಗಿ ಇನ್ಫಾರ್ಮ್ ಮಾಡಿಲ್ಲ. ಹೋಗಿ ಕೇಳಿದ್ದಕ್ಕೆ ಆ ಥರ ಕ್ಯಾನ್ಸಲ್ ಆಗಿರುತ್ತೆ ಅಂತ ಹೇಳಿದ್ರು. ಇಲ್ಲ ಬೆಂಗಳೂರಲ್ಲಿ ನೀವು ವಿಚಾರಿಸ್ಬೇಕು ಅಂತ ಹೇಳಿದ್ರು ಒಬ್ಬರು ಮೇಡಮ್. ಸರಿ ಅಂದ್ಬಿಟ್ಟು ಬೆಂಗಳೂರಲ್ಲೇ ವಿಚಾರಿಸೋಣ, ಇಲ್ಲೂ ಒಂದ್ಸಲ ಕೇಳೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಬಟ್ ಆದರೆ ಕಾರ್ ಇದೆ ಅನ್ನೋ ಕಾರಣಕ್ಕಾಗಿರ್ಬೋದು, ಇಲ್ಲ IT ರಿಟರ್ನ್ ಆಗಿದೆ, ರಿಟರ್ನ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿರ್ಬೋದು, ಕಾರ್ಡ್ ಕ್ಯಾನ್ಸಲ್ ಮಾಡ್ಕೊಂಡು ಕೂತ್ರೆ ತುಂಬಾ ಕಷ್ಟ ಇದೆ. ಹೇಳಬೇಕು ಅಂದರೆ ಮಧ್ಯಮ ವರ್ಗದ ಜನರಿಗಂತೂ ತುಂಬಾ ಕಷ್ಟ ಆಗುತ್ತೆ ಸರ್. ಬಡವ್ರಿಗೆ, ಕೂಲಿ ಮಾಡೋರಿಗೆ. ಸರ್ ಇವಾಗೆಲ್ಲ ಒಂದು ಜೆನ್ ಕಾರ್ ಆಗಿರ್ಬೋದು, ಮಾರುತಿ 800 ಕಾರ್ ಆಗಿರ್ಬೋದು, ಎಲ್ಲದೂ ಸೆಕೆಂಡ್ ಹ್ಯಾಂಡ್ ತಗೋತೀವಿ ಅಂದರೆ 20,000ಕ್ಕೂ ಸಿಗುತ್ತೆ ಸರ್ ಕಾರು. ಅದಂಗಂತ 20,000ಕ್ಕೆ ನಾವು ಕಾರ್ ತಗೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಲಕ್ಷಗಟ್ಟಲೆ ಕೊಟ್ಟು ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋದು ತಪ್ಪಿದೆ. ಹೇಳಬೇಕು ಅಂತ ಅಂದರೆ ಅದನ್ನೆಲ್ಲ ಅವ್ರು ವಿಚಾರಿಸಿ ಅದನ್ನೆಲ್ಲ ಸರ್ಚ್ ಮಾಡಿ ಅವರು ಕಾರ್ಡ್ ಕ್ಯಾನ್ಸಲ್ ಮಾಡಲಿ. ಇನ್ನು ಗೌರ್ಮೆಂಟ್ ಜಾಬ್ ಇರೋರಿಗೆಲ್ಲ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ, ಇಲ್ಲ APL ಮಾಡಿಕೊಟ್ರೆ ಅದು ಒಂಥರ ನ್ಯಾಯಬದ್ಧವಾಗಿರುತ್ತೆ. ಈ ಬಡವ್ರಿಗೆ BPL ಕಾರ್ಡ್ ಇರೋರಿಗೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸರಿಯಾಗಲ್ಲ, ಅದು ಸರಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.